ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಿ. ಯಾಕಂದರೆ ಬಹಳಷ್ಟು ವಿಷಯಗಳನ್ನು ಬಹಳಷ್ಟು ದ್ವಾದಶ ರಾಶಿಗಳಿಗೆ ಯಾವ ರೀತಿ ವಿಷಯಗಳಲ್ಲಿ ಅನುಕೂಲವಿರುತ್ತೆ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಪ್ರತಿಯೊಂದು ವಿಡಿಯೋಗೆ ನೀವು ಕೊಡ್ತಾ ಇರುವಂತಹ ಪ್ರೋತ್ಸಾಹ ಅದ್ಭುತವಾಗಿದೆ. ಅದೇ ರೀತಿ ಪರ್ಟಿಕ್ಯುಲರ್ ಆಗಿ ನಾವು ನೋಡ್ತಾ 2026ರಲ್ಲಿ ಮೊದಲನೇ 6 ತಿಂಗಳು ಕಳೆದು ಬಿಟ್ಟಿದ್ದೇವೆ. ಸೊ ಬರುವಂತಹ ಜುಲೈಲಿಂದ ಡಿಸೆಂಬರ್ವರೆಗೆ ಮತ್ತು ಆಗ್ತಾ ಇರುವಂತಹ ಗೃಹಸ್ಥಿತಿ ಬದಲಾವಣೆ ಏನು, ಈ 6 ತಿಂಗಳಲ್ಲಿ ಇಲ್ಲಿಯವರೆಗೂ ಕೂಡ ಬಹಳಷ್ಟು ಪ್ರತಿಕೂಲ ಸಮಸ್ಯೆಗಳನ್ನು ಎದುರಿಸಿರುವಂತಹ ರಾಶ್ಯಾಧಿಪತಿ ಶನಿ ಪರಮಾತ್ಮನ ಕುಂಭರಾಶಿ ಮೂಲ ತ್ರಿಕೋಣ ರಾಶಿ ಆಗಿರುವಂತಹ ಕುಂಭರಾಶಿಯವರಿಗೆ ಅಟ್ಲೀಸ್ಟ್ ಈ ಜುಲೈಯಿಂದ ಡಿಸೆಂಬರ್ವರೆಗೆ ಏನಾದರೂ ಅನುಕೂಲ ಇದೆಯಾ? ಯಾಕಂದರೆ ಈ ಮೊದಲನೇ 6 ತಿಂಗಳು 2026ರಲ್ಲಿ ಬಹಳಷ್ಟು ಆತಂಕಗಳು, ಆರೋಗ್ಯ ಸಮಸ್ಯೆಗಳು, ತುಂಬ ಕನ್ಫ್ಯೂಷನ್, ಯಾವ ನಿರ್ಧಾರ ತಗೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಯಾವ ವಿಷಯಗಳ ಮೇಲೆ ಆಸಕ್ತಿ, ಯಾವ ವಿಷಯವನ್ನು ವಿದ್ಯಾರ್ಥಿಗಳಿಗೆ ತುಂಬ ಬಹಳಷ್ಟು ಒಂದು ರೀತಿ ಕನ್ಫ್ಯೂಷನ್ ಮೈಂಡ್ ಸ್ಟೇಟಲ್ಲಿ ಇರ್ತಾರೆ. ಹಣಕಾಸಿನ ತೊಂದರೆಗಳಾಗಿರ್ಬೋದು ಅಥವಾ ಸಾಲದ ಸಮಸ್ಯೆಗಳಾಗಿರ್ಬೋದು, ಏನೋ ಒಂದು ರೀತಿ ಗೊತ್ತಿಲ್ಲದಿರುವಂತಹ ಒಂಥರ ಐಸೋಲೇಷನ್, ಒಂದು ಒಬ್ಬಂಟಿತನ ಕಾಡೋದು, ನಿದ್ದೆ ಸಮಸ್ಯೆಗಳು, ನಿದ್ದೆ ಬರದೇ ಇರುವಂತಹ ಸಂದರ್ಭಗಳಾಗಿರಬಹುದು. ಈ ವಿಷಯಗಳಿಂದ ಈ 2026 ಈ ಸಾಡೆ ಸಾತಿನೇನಾ ನಮಗೆ ಈ ರೀತಿ ಪ್ರಾಬ್ಲಮ್ ಅಂತ ಬಹಳಷ್ಟು ಜನ ಒಂದು ರೀತಿ ಒಂದು ಅಪನಂಬಿಕೆ, ಒಂದು ನೆಗೆಟಿವಿಟಿ. ಯಾಕೆಂದರೆ ಈಗ ಆರಂಭದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಿರುತ್ಸಾಹದಿಂದ ಇಡೀ ವರ್ಷವೂ ಇದೇ ರೀತಿ ಇರುತ್ತಾ, ಅಥವಾ ಈ ಕಂಪ್ಲೀಟ್ ಇಯರು ನನಗೆ ಇಷ್ಟೇನೇನಾ, ನಾನು ಏನೋ ಪ್ರಯತ್ನಗಳು ಮಾಡಬಹುದಾ ಮಾಡಬಾರ್ದಾ ಅನ್ನುವಂತಹ ಒಂದು ನಿಸ್ಸಹಾಯ ಸ್ಥಿತಿಯಲ್ಲಿರುವಂತಹ ಅಥವಾ ಆ ಕನ್ಫ್ಯೂಷನ್ ಮೈಂಡಲ್ಲಿರುವಂತಹ ಕುಂಭರಾಶಿಯವರಿಗೆ ಈ ಬರ್ತಾ ಇರುವಂತಹ ಜುಲೈಲಿಂದ ಡಿಸೆಂಬರ್ವರೆಗೆ ಆ ರೀತಿ ನೆಗೆಟಿವ್ ಮೈಂಡ್ಸೆಟ್ನ ತೆಗೆದುಹಾಕೋಬೇಕಾಗಿರುತ್ತೆ. ಈ ವಿಡಿಯೋ ಮಾಡ್ತಾ ಇರುವಂತಹ ಈ ಉದ್ದೇಶವೂ ಅದೇ. ದಯವಿಟ್ಟು ಇದೇ ರೀತಿ ಗ್ರಹಸ್ಥಿತಿ, ಇದೇ ರೀತಿ ಸಮಸ್ಯೆಗಳು ಕಂಪ್ಲೀಟ್ ಇಯರ್ ಎಂಡ್ವರೆಗೂ ಇರುತ್ತೆ. ಏನೂ ಪ್ರಯತ್ನಗಳು ಮಾಡದೆ ಭಯ ಬೀಳ್ತಾ ಇದ್ದರೆ ಏನೂ ಕೆಲಸ ಕಾರ್ಯಗಳು ಮುಂದಕ್ಕೆ ಸಾಗಲ್ಲ. ಸೊ ಆಗಿರೋದ್ರಿಂದ ಮತ್ತು ಜುಲೈಯಿಂದ ಪರ್ಟಿಕ್ಯುಲರಾಗಿ ಡಿಸೆಂಬರ್ವರೆಗೂ ದ್ವಿತೀಯ ಅರ್ಥದಲ್ಲಿ ನೋಡುವುದಾದರೆ ಗ್ರಹಗಳ ಬದಲಾವಣೆ, ಈಗ ರಾಶಿಯಲ್ಲೇ ಇರುವಂತಹ ರಾಹುಗ್ರಹ ಬದಲಾವಣೆ ಕಾಣಬಹುದು. ಅದೇ ರೀತಿ ಗುರುಬಲ ಕಳ್ಕೊಂಡು 6ನೇ ಮನೆಯಲ್ಲಿರುವಂತಹ ಗುರುಬಲವನ್ನು ಕಳ್ಕೊಂಡು ಅಕ್ಟೋಬರ್ ನಂತರ ಈ ಅಗೇನ್ ಸಪ್ತಮ ಸ್ಥಾನ ಸಿಂಹರಾಶಿಗೆ ಹೋಗೋದಾಗಿರಬಹುದು. ಈ ಪರ್ಟಿಕ್ಯುಲರ್ ವಿಷಯಗಳಲ್ಲೆಲ್ಲ ನಾವು ನೋಡುವುದಾದರೆ ದ್ವಿತೀಯ ಅರ್ಥವು ಅನುಕೂಲವಾಗಿರುತ್ತೆ. ಯಾವಾಗಿಂದ ಅನುಕೂಲವಾಗಿರುತ್ತೆ? ಆಗಸ್ಟ್ 2ನೇ ತಾರೀಕಿಂದ ತುಂಬ ಕೆಲವೊಂದು ಅಂದರೆ ಇಂದಿನ ದಿನಗಳಲ್ಲಿ ನೀವು ನೋಡಿರುವಂತಹ ಸಮಸ್ಯೆಗಳಿಗಿನ್ನ ಸ್ವಲ್ಪ ಧೈರ್ಯವಾಗಿ, ಸ್ವಲ್ಪ ಆತ್ಮವಿಶ್ವಾಸದಿಂದ, ಯಾಕಂದರೆ ಈಗ ರಾಶಿಯಲ್ಲೇ ಇರುವಂತಹ ರಾಹು ನಕ್ಷತ್ರವನ್ನು ಬದಲಾಯಿಸುತ್ತಾ ಧನಿಷ್ಠ ನಕ್ಷತ್ರಕ್ಕೆ ತರಳ್ತಾ ಇದ್ದಾರೆ. ಧನಿಷ್ಠ ನಕ್ಷತ್ರಕ್ಕೆ ಅಧಿಪತಿ ಕುಜ ಈ ಕುಂಭರಾಶಿಗೆ ಬಂದು ತೃತೀಯ ದಶಮಾಧಿಪತಿ. ಎಗೇನ್ ತೃತೀಯ ಅಂದ್ರೇ ಧೈರ್ಯ, ಸಾಹಸ, ಪರಾಕ್ರಮ. ಇಲ್ಲಿಯವರೆಗೂ ಕೂಡ ಧೈರ್ಯ ಇಲ್ಲ, ಒಂದು ರೀತಿ ಹೇಳ್ಕೊಳ್ಳೋಕೆ ಕೆಲವೊಂದು ಅವಕಾಶಗಳಿಲ್ಲ. ವೃತ್ತಿಸ್ಥಾನ ಅಂದರೆ ದಶಮಾಧಿಪತಿ ಆಗಿರೋದ್ರಿಂದ ಖಂಡಿತ ಈ ಆಗಸ್ಟ್ 2ರಿಂದ ಕೆಲವೊಂದು ಪಾಸಿಟಿವ್ ಆಸ್ಪೆಕ್ಟ್ಸನ್ನು ಕುಂಭರಾಶಿಯವರು ನೋಡಬಹುದು. ಈ ತೃತೀಯ ದಶಮಾಧಿಪತಿ ಕುಜನ ನಕ್ಷತ್ರ ಆಗಿರೋದ್ರಿಂದ ಧನಿಷ್ಠಕ್ಕೆ ರಾಹುಗ್ರಹದ ಬದಲಾವಣೆ ಆಗ್ತಾ ಇರೋದ್ರಿಂದ ಈಗ ನೀವು ಧೈರ್ಯವಾಗಿ ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಧೈರ್ಯವಾಗಿ ಹೇಳುವಂತಹ ವಿಷಯಗಳಾಗಿರ್ಬೋದು, ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಕೆಲವೊಂದು ಇನೋವೇಟಿವ್ ಸ್ಕಿಲ್ಸ್ ಅಥವಾ ನಿಮ್ಮಲ್ಲಿರುವಂತಹ ಪ್ರತಿಭೆ ಸಾಮರ್ಥ್ಯವನ್ನು ಧೈರ್ಯವಾಗಿ ಪ್ರೆಸೆಂಟ್ ಮಾಡಿಕೊಳ್ಳೋದಕ್ಕೆ ಈ ಆಗಸ್ಟಿಂದ ಅನುಕೂಲವಾಗಿರುತ್ತೆ. ಇಲ್ಲಿವರೆಗೂ ಕೂಡ ಏನೂ ಆಗಲ್ಲ, ಯಾವ ವಿಷಯ ತಗೊಂಡ್ರೂ ಕೂಡ, ಯಾವ ಪ್ರಯತ್ನ ಮಾಡಿದ್ರೂ ಕೂಡ ಆತಂಕಗಳು, ನಿರಾಶೆ ಅಂತ ಅಂದರೆ ಈ ಆಸಕ್ತಿ ಇಲ್ಲದೆ ಡಿಸಪಾಯಿಂಟ್ ಆಗಿರುವಂತಹ ಕುಂಭರಾಶಿಯವರಿಗೆ ಇದೊಂದು ರೀತಿ ಒಳ್ಳೆಯ ನಕ್ಷತ್ರದ ಬದಲಾವಣೆ ಅನ್ನೋದು ಎಕ್ಸಲೆಂಟ್ ರಿಸಲ್ಟ್ಸ್ನ ಕೊಡ್ತಾ ಇರುತ್ತೆ. ಸೊ ಒಂದು ರೀತಿ ನೋಡಿದ್ರೆ ದ್ವಿತೀಯ ಅರ್ಥದಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ಸಲ್ಲಿ ಎಕ್ಸಲೆಂಟ್ ಆಗಿರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಾಗಿರ್ಬೋದು, ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು, ಈ ದ್ವಿತೀಯ ಅರ್ಥವು ಯಾವ ರೀತಿ ಫಲಗಳನ್ನು ನೀಡುತ್ತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಧನ ಕುಟುಂಬ ಸ್ಥಾನ, ಈ
ವೃತ್ತಿ ಉದ್ಯೋಗ ಸ್ಥಾನ ಈ ವಿಷಯಗಳಿಂದ ನೋಡಿದ್ರೆ ಈ ಧನಿಷ್ಠ ನಕ್ಷತ್ರ, ಕುಜನ ನಕ್ಷತ್ರ, ಕುಜ ರಾಶಿಗೆ ಧನ ಮತ್ತು ತೃತೀಯ ದಶಮಾಧಿಪತಿ ಆಗಿರೋದ್ರಿಂದ ಒಂದು ಪರ್ಟಿಕ್ಯುಲರ್ ಒಂದು ಗೋಲ್ ನಿರ್ದೇಶನ ಅಂದರೆ ಒಂದು ಕ್ರಿಯೇಟ್ ಮಾಡಿಕೊಂಡು ಒಂದು ಪ್ರಯತ್ನ, ಒಂದು ದಿಶಾ ನಿರ್ದೇಶ ಮಾಡಿಕೊಂಡು, ಇಲ್ಲ ಈ 2026 ಪ್ರಥಮಾರ್ಥವು ಯಾವುದೇ ರೀತಿ ನನಗೆ ಕೈ ಹಿಡಿಲಿಲ್ಲ, ಸೊ ಈ ವರ್ಷದಲ್ಲಿ ಪ್ರಯತ್ನಗಳು ಮಾಡೋದು ಬೇಡ, ಅಥವಾ ವೃತ್ತಿ ಬದಲಾವಣೆ ಮಾಡೋದು ಬೇಡ, ಅಥವಾ ಧೈರ್ಯವಾಗಿ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದು ಬೇಡ, ಈ ರೀತಿ ಭಯದಲ್ಲಿರುವಂತಹ ವ್ಯಕ್ತಿಗಳಿಗೆ ಇಲ್ಲ. ಸೊ ಆಗಸ್ಟ್ 2ರಿಂದ ನೀವು ನಿಮ್ಮ ಧೈರ್ಯದಿಂದ ಕೆಲವೊಂದು ವಿಷಯಗಳಲ್ಲಿ ವೃತ್ತಿ ಬದಲಾವಣೆ ಆಗಿರ್ಬೋದು, ಅಥವಾ ನಿಮ್ಮ ಅರ್ಹತೆಗೆ ತಕ್ಕಂತೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಿರುವಂತಹ ಮೇಜರ್ ಡೆಸಿಷನ್ಸ್ ತಗೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಅಥವಾ ನಿಮ್ಮ ಒಂದು ಡೆಡಿಕೇಟೆಡ್ ಒಂದು ಗೋಲ್ ಇರುತ್ತೆ ಲೈಫಲ್ಲಿ, ಸೊ ಆ ಗೋಲ್ಗೋಸ್ಕರ ಪ್ರಯತ್ನ ಮಾಡೋದಕ್ಕೆ, ಆ ಗೋಲ್ ರೀಚ್ ಮಾಡೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಿರುತ್ತೆ. ಸೊ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫ್ಗಿನ್ನ ಸೆಕೆಂಡ್ ಹಾಫ್ ಸ್ವಲ್ಪ ಅನುಕೂಲವಾಗಿರುತ್ತೆ. ಸೊ ಇದು ಗೋಚಾರದಿಂದ ಫಲಗಳಾಗಿರೋದ್ರಿಂದ ಒಮ್ಮೆ ನಿಮ್ಮ ದಶೆ ಅಂತರ್ದಶೆಯಲ್ಲಿ ಕೂಡ ಈಗ ನಡೀತಾ ಇರುವಂತಹ ಈ ಗ್ರಹಗಳ ಸ್ಥಾನಮಾನ ಅಥವಾ ಪರ್ಸ್ನಲ್ ಚಾರ್ಟ್ ಅನಾಲಿಸಿಸ್ ಮಾಡಿಕೊಂಡ್ರು ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಇರುತ್ತೆ. ಅಂದರೆ ಈ ದ್ವಿತೀಯಾರ್ಥದಲ್ಲಿ ಒಂದು ರೀತಿ ಉತ್ಸಾಹ, ಏನೋ ಒಂದು ಸಾಧನೆ ಮಾಡಬೇಕು, ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು. ಸೊ ಕುಂಭರಾಶಿ ಪರ್ಟಿಕ್ಯುಲರ್ ಆಗಿ ಶನಿ ಪರಮಾತ್ಮ ಈ ಕುಂಭರಾಶಿ ಜಾತಕದವರಿಗೆ ಯಾರ ಸಪೋರ್ಟ್ ಅಂದರೆ ಯಾರಾದರೂ ಬಂದು ನಿಮ್ಮನ್ನು ಒಂದು ಅಭಿವೃದ್ಧಿ ಮಾರ್ಗಕ್ಕೆ ತಗೊಂಡು ಹೋಗಬೇಕು ಅಥವಾ ಕೈ ಹಿಡಿದು ನಿಮ್ಮನ್ನು ಸಕ್ಸಸ್ ಕಡೆಗೆ ತಗೊಂಡು ಹೋಗಬೇಕು ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅವಕಾಶಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಸ್ವಯಂ ಪ್ರಯತ್ನದಿಂದ ನಿಮಗೆ ಸಿಗಬೇಕಾಗಿರುವಂತಹ ಐಡೆಂಟಿಟಿ ಆಗಿರ್ಬೋದು, ಸಿಗಬೇಕಾಗಿರುವಂತಹ ವಿಷಯಗಳಾಗಿರ್ಬೋದು, ಸಿಗಬೇಕಾಗಿರುವಂತಹ ಕೆಲವೊಂದು ಯೋಗಗಳಾಗಿರ್ಬೋದು, ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಅವಕಾಶಗಳನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ವಿಷಯವನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ. ಅದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಕುಂಭರಾಶಿಯವರಿಗೆ ಈ ದ್ವಿತೀಯಾರ್ಥದಲ್ಲಿ ಆಧ್ಯಾತ್ಮಿಕತೆ ಕಡೆಗೆ ಅಥವಾ ಕೆಲವೊಂದು ವಿಷಯಗಳ ಕಾರ್ಮಿಕಲ್ವ ಶನಿ ಪರಮಾತ್ಮ ಧನ ಕುಟುಂಬ ಸ್ಥಾನದಲ್ಲಿರುವುದರಿಂದ ಪರ್ಟಿಕ್ಯುಲರ್ ಆಗಿ ನಾವು ಯಾವ ವಿಷಯವನ್ನು ಮಾಡಿದ್ರೆ ಅದೇ ನಮ್ಮ ಪ್ರತಿಫಲ. ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಕಾರ್ಮಿಕನ್ನು ಅದು ಕರ್ಮಫಲವನ್ನು ನೀಡುತ್ತೆ. ನಾನು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ವಿಷಯಗಳಿಂದ ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಮಾಡಬೇಕಾಗಿರುವಂತಹ ಕೆಲವೊಂದು ದೇವದರ್ಶನಗಳಾಗಿರ್ಬೋದು, ಪುಣ್ಯಕ್ಷೇತ್ರ ಸಂದರ್ಶನಗಳಾಗಿರಬಹುದು, ಯಾರ ಮೇಲೂ ಡಿಪೆಂಡ್ ಆಗದೆ ನಿಮ್ಮ ವೈಯಕ್ತಿಕವಾಗಿ ನೀವು ತಗೊಳ್ಳುವಂತಹ ಡಿಸಿಷನ್ಸ್ಗೆ ನೀವೇ ಬದ್ಧರಾಗಿ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ. ಅದೇ ಮುಂಚೆ ಹೇಳ್ದಂಗೆ ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾದರೂ ನಿಮಗೆ ಒಂದು ಜವಾಬ್ದಾರಿ ಬಂದು ಅಥವಾ ಒಂದು ಉತ್ತಮ ರೀತಿಯಲ್ಲಿ ಒಂದು ಅವಕಾಶ ಬಂದು, ನೋಡಪ್ಪ ಈ ವಿಷಯ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ, ಈ ವಿಷಯದ ಬಗ್ಗೆ ನಿನ್ನ ಅಭಿಪ್ರಾಯ ಏನು, ಈ ರೀತಿ ನಿಮ್ಮ ಆಫೀಸಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ನಿಮ್ಮಲ್ಲಿರುವಂತಹ ಯೋಚನೆ ಅದ್ಭುತವಾಗಿರಬಹುದು, ಅಥವಾ ನಿಮ್ಮಲ್ಲಿರುವಂತಹ ಯೋಚನೆ ಈ ಕಂಪ್ಲೀಟ್ ಅವರ ಯೋಚನೆ ಮಾಡುವಂತಹ ವಿಧಾನವನ್ನೇ ಬದಲಾಯಿಸಬಹುದು, ನಿಮ್ಮಲ್ಲಿರುವಂತಹ ಅಭಿಪ್ರಾಯವನ್ನೇ ಬದಲಾಯಿಸ್ಬೋದು. ಆದ್ದರಿಂದ ಆ ರೀತಿ ಅವಕಾಶಗಳು ಬಂದರೆ ಖಂಡಿತವಾಗಿಯೂ ಕೂಡ ನಿಮ್ಮಲ್ಲಿ ಕಲಿತಿರುವಂತಹ ಅನುಭವವನ್ನೇ ಹೊಸದಾಗಿ ರಿಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾರ್ಡ್ ವರ್ಕ್ ಪ್ರತಿಯೊಂದು ಎಂಡ್ ಟು ಎಂಡ್ ಗೊತ್ತಿರುತ್ತೆ. ಸೊ ಈ ವಿಷಯಗಳನ್ನು ಆಧಾರ ಮಾಡಿಕೊಂಡು ಡಿಪೆಂಡ್ ಮಾಡಿಕೊಂಡು ಈ ವಿಷಯಗಳನ್ನು ಕನ್ಸಿಡರ್ ಮಾಡಿಕೊಂಡು ಧೈರ್ಯವಾಗಿ ಕೆಲವೊಂದು ವಿಷಯಗಳನ್ನು ಪ್ರೆಸೆಂಟ್ ಮಾಡಿ ನಿಮಗೆ ಸಿಗಬೇಕಾಗಿರುವಂತಹ ಗೌರವ ಗುರುತುವಿಕೆಯನ್ನು ಪಡೆಯೋದು ಉತ್ತಮ. ಅಗೈನ್ ಮತ್ತೊಂದು ವಿಷಯ ಏನಪ್ಪ ಅಂದರೆ ಅಕ್ಟೋಬರ್ ನಂತರ ಈ ಅತಿಚಾರ ಸಂಚಾರದಿಂದ ಗುರು ಸಿಂಹರಾಶಿಗೆ ಮರಳ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಜೂನಿಂದ ಕುಂಭರಾಶಿಗೆ ಪರ್ಟಿಕ್ಯುಲರ್ ಆಗಿ ಪಂಚಮದಲ್ಲಿರುವಂತಹ ಗುರು ಈಗ ಕಟಕ ರಾಶಿಗೆ ಬಂದಿರೋದ್ರಿಂದ 6ನೇ ಮನೆಯಲ್ಲಿ ಗುರುಬಲ ಇಲ್ಲ. ಯಾವುದೇ ಕೆಲಸ ಇಟ್ಟರು ಅಂದರೆ ಪರ್ಟಿಕ್ಯುಲರ್ ಆಗಿ ಆತಂಕಗಳಿಂದ ಫೇಲ್ಯೂರ್ಸ್ ಜಾಸ್ತಿ ನೋಡ್ತಾ ಇದ್ದೀನಿ. ಕೆಲವೊಂದು ವಿಷಯಗಳಲ್ಲಿ ಡಿಸಪಾಯಿಂಟ್ಮೆಂಟ್ ಆಗ್ತಾಯಿದೆ. ಸೊ ಕೆಲವು ಋಣ ರೋಗ ಶತ್ರು ಸ್ಥಾನ ಷಷ್ಠಭಾವ ಆಗಿರೋದ್ರಿಂದ ಅದರಲ್ಲೂ ಕೂಡ ದೇವಗುರು ಬೃಹಸ್ಪತಿ ನಿಮಗೆ ಧನ ಲಾಭಾಧಿಪತಿ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಹಣ ಅಂದರೆ ಸೆಕೆಂಡ್ ಪ್ಲೇಸ್ ಧನ ಕುಟುಂಬ ಸ್ಥಾನವನ್ನು, ಅದೇ ರೀತಿ ಲಾಭ ಸ್ಥಾನ ದ ಪ್ಲೇಸ್ ಆಫ್ ಗೇನ್ಸ್ ಅಂತ ಹೇಳ್ತೇವೆ. ಈ ಪರ್ಟಿಕ್ಯುಲರ್ ಲಾಭಗಳನ್ನು ಪಡೆಯೋದಕ್ಕೆ ಅಗೇನ್ ನಿಮಗೆ ಮತ್ತೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಸಪ್ತಮ ಸ್ಥಾನಕ್ಕೆ ಗುರು ಆಗಮನ ಅನ್ನೋದು ಅನೇಕ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳಲ್ಲಿ ಒಂದು ಯಶಸ್ಸನ್ನು ಕಾಣೋದಕ್ಕೆ ಅನುಕೂಲವಾಗಿರುತ್ತೆ. ಪರ್ಟಿಕ್ಯುಲರ್ ಆಗಿ ಧನ ಲಾಭಾಧಿಪತಿ ಗುರು ಆಗಿರೋದ್ರಿಂದ ಅಗೇನ್ ಶನಿ ಪರಮಾತ್ಮ
ನಿಮಗೆ ಕೆಲವೊಂದು ಅವಕಾಶಗಳನ್ನು ಬಂದ್ರೂ ಕೂಡ ನಿಮ್ಮಲ್ಲಿರುವಂತಹ ಆ ಲೇಜಿನೆಸ್ ಸಾಡೆ ಸಾತ್ ನಡೀತಾ ಇದೆಯಲ್ವ, ಅವಕಾಶಗಳು ಬಂದ್ರೂ ಕೂಡ ಏನೋ ಗೊತ್ತಿಲ್ಲದಿರುವಂತಹ ಒಂದು ಭಯ, ಯುಟಿಲೈಸ್ ಮಾಡ್ಕೊಳ್ಳೋಣ ಬೇಡ, ಅಥವಾ ಅಲಕ್ಷ್ಯ ಭಾವನ, ಪೋಸ್ಟ್ಪೋನ್ ಮಾಡೋದು, ಈ ವಿಷಯಗಳನ್ನು ಸ್ವಲ್ಪ ನೀವು ಇದನ್ನು ಓವರ್ಕಮ್ ಮಾಡಿಕೊಂಡು ನಿಮ್ಮ ಕಮ್ಯುನಿಕೇಷನ್ ಸರ್ಕಲ್ನ ಬೆಳೆಸ್ಕೊಳ್ಳೋದಕ್ಕೆ ಉನ್ನತವಾಗಿರುವಂತಹ ವ್ಯಕ್ತಿಗಳನ್ನು, ಮೇಲಧಿಕಾರಿಗಳ ಜೊತೆಗೆ ಅಥವಾ ಸಂಸ್ಥೆಯ ಪ್ರತಿನಿಧಿಗಳ ಜೊತೆಗೆ ನಿಮ್ಮ ಪರಿಚಯಗಳನ್ನು ಬೆಳೆಸ್ಕೊಂಡು ಅವರ ಮುಖಾಂತರ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ನೋಡೋದಕ್ಕೆ. ದ ಮೇನ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಮ್ಯುನಿಕೇಷನ್. ಧನಾಧಿಪತಿ ಅಲ್ವಾ, ನಮ್ಮ ವಾಕ್ ಸ್ಥಾನ, ಕುಟುಂಬ ಸ್ಥಾನ, ಧನವನ್ನು ನೀಡುವಂತಹ ಸ್ಥಾನ ಮತ್ತು ಲಾಭಾಧಿಪತಿ, ಈ ವಿಷಯಗಳಿಂದ ಲಾಭಗಳನ್ನು ಪಡೆಯುವುದು. ಸೊ ಈ ಧನ ಲಾಭಾಧಿಪತಿ ಗುರು ಅಗೈನ್ ನಿಮಗೆ ಸಪ್ತಮ ಸ್ಥಾನಕ್ಕೆ ಬಂದು ಪರ್ಟಿಕ್ಯುಲರ್ ಆಗಿ ಫಿನಾನ್ಸ್ ವಿಷಯಗಳಲ್ಲಿ, ಅಂದರೆ ಆದಾಯವನ್ನು ತಂದುಕೊಳ್ಳುವಂತಹ ವಿಷಯಗಳು, ಒಬ್ಬ ಪ್ರಮುಖವಾಗಿರುವಂತಹ ವ್ಯಕ್ತಿ, ಅವರ ಪರಿಚಯ, ಅವರ ಕಾಂಟ್ಯಾಕ್ಟ್, ಅವರ ಹೆಲ್ಪ್ ಮುಖಾಂತರ ಅಗೈನ್ ನಿಮಗೆ ಹೊಸ ಅವಕಾಶಗಳು ಬರೋದು, ಅದರಿಂದ ಆದಾಯ ಮಾರ್ಗಗಳನ್ನು ಕಂಡುಕೊಳ್ಳೋದು, ಅದರಿಂದ ಆದಾಯ ವೃದ್ಧಿ ಆಗೋದು, ಈ ರೀತಿ ವಿಷಯಗಳಿಗೆ ಫಿನಾನ್ಷಿಯಲಿ ನೋಡಿದ್ರೆ ಆರ್ಥಿಕ ಪರವಾಗಿರುವಂತಹ ಸಂಬಂಧಗಳಲ್ಲಿ ಅಕ್ಟೋಬರ್ ನಂತರ ಅಗೈನ್ ನೀವು ಒಂದು ಅದ್ಭುತ ರೀತಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ, ಉತ್ತಮ ರೀತಿಯಲ್ಲಿ ಪ್ರಯತ್ನಗಳು ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಸಪ್ತಮ ಸ್ಥಾನ ವ್ಯಾಪಾರಸ್ಥರಿಗೆ, ಬಿಸ್ನೆಸ್ ಮಾಡುವಂತಹ ಕುಂಭರಾಶಿಯವರಿಗೆ ಯಾವ ರೀತಿ ಇರುತ್ತೆ? ಸಪ್ತಮ ಅಂದ್ರೇ ಬಿಸ್ನೆಸ್ ಸಂಬಂಧಗಳು ಮತ್ತು ಪಾಲುದಾರಿಕೆ ಸಂಬಂಧಗಳು, ವೈವಾಹಿಕ ಜೀವನ, ಕಳತ್ರ ಸ್ಥಾನ, ಇವೆಲ್ಲವೂ ನೋಡ್ತಾ ಇರೋದ್ರಿಂದ ಅಲ್ಲಿಗೆ ಗುರು ಧನ ಲಾಭಾಧಿಪತಿ ಬರೋದರಿಂದ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೊಸ ವ್ಯಾಪಾರ ಪ್ರಯತ್ನಗಳು ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿರುವಂತಹ ಸೃಜನಶೀಲತೆಯಿಂದ ಹೊಸ ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಓರಿಯೆಂಟೆಡ್ ವಿಷಯಗಳಲ್ಲಿ ಲಾಭಗಳನ್ನು ಮಾಡ್ಕೊಳ್ಳೋದಕ್ಕೆ, ಇಲ್ಲಿಯವರೆಗೂ ಕೂಡ ಇನ್ವೆಸ್ಟ್ಮೆಂಟು ವಾಪಸ್ ಬರ್ತಾ ಇಲ್ಲ ಅಥವಾ ವ್ಯಾಪಾರದಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇದೆ ಅನ್ನುವಂತಹ ವ್ಯಕ್ತಿಗಳಿಗೆ ಕೂಡ ಇಲ್ಲಿ ಸಪ್ತಮ ಸ್ಥಾನಕ್ಕೆ ಬರುವಂತಹ ಧನ ಲಾಭಾಧಿಪತಿ ಗುರು ವ್ಯಾಪಾರದಲ್ಲಿ ಲಾಭಗಳು, ವ್ಯಾಪಾರದಲ್ಲಿ ಹೊಸ ಕಸ್ಟಮರ್ಸ್, ವ್ಯಾಪಾರ ವಿಸ್ತರಣೆ, ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ನಿಮ್ಮ ವ್ಯಾಪಾರ ಸಂಸ್ಥೆಗಳನ್ನು ಆರಂಭ ಮಾಡೋದಕ್ಕೆ, ಹೊಸ ಇನ್ವೆಸ್ಟ್ಮೆಂಟ್ ಹೂಡಿಕೆಗಳನ್ನು ಮಾಡೋದಕ್ಕೆ, ವ್ಯಾಪಾರಗಳಲ್ಲಿ ಮತ್ತಷ್ಟು ಲಾಭಗಳನ್ನು ಪಡೆಯೋದಕ್ಕೆ ಸೆಕೆಂಡ್ ಆಫ್ ಈಸ್ ದ ಬೆಸ್ಟ್ ಪೀರಿಯಡ್ ಕುಂಭರಾಶಿಯವರಿಗೆ ಅಂತಲೂ ಹೇಳಬಹುದು. ಇನ್ನು ಮ್ಯಾರೇಜಸ್ ಆಗ್ತಾಯಿಲ್ಲ, ಫಸ್ಟ್ ಆಫ್ ಆಲ್ ಎಷ್ಟೋ ಸಂಬಂಧಗಳನ್ನ ನೋಡಿದ್ರೂ ಕೂಡ ಮ್ಯಾರೇಜ್ ಸೆಟ್ ಆಗ್ತಾಯಿಲ್ಲ, ಅಥವಾ ಬಯಸಿರುವಂತಹ ವ್ಯಕ್ತಿ ಸಿಗ್ತಾ ಇಲ್ಲ, ಇಷ್ಟಪಟ್ಟಿರುವಂತಹ ವ್ಯಕ್ತಿ ಲೈಫಲ್ಲಿ, ಯಾಕಂದರೆ ಇಲ್ಲಿ ಪಂಚಮ ಸ್ಥಾನದಲ್ಲಿರುವಂಥ ಗುರು 6ನೇ ಮನೆಗೆ ಹೋಗಿದ್ದರು. ಸೊ ಫ್ರಮ್ ಜೂನ್ ಆನ್ವರ್ಡ್ಸ್ ಅನೇಕ ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಗುರು ಅನುಕೂಲವಿದ್ದು ಒಂದು ರೀತಿ ಇತ್ತು. ಬಟ್ ವೆನ್ ಗುರು ಷಷ್ಠಭಾವಕ್ಕೆ 6ನೇ ಮನೆಗೆ ಬಂದರು, ಆ ಟೈಮಲ್ಲಿ ಸ್ವಲ್ಪ ವಿಳಂಬ ಆಗೋದಾಗಿರ್ಬೋದು, ಆಲ್ರೆಡಿ ನಿಶ್ಚಯ ಆಗಿರುವಂತಹ ವಿವಾಹಗಳು ಅಥವಾ ಡಿಲೇ ಆಗೋದಾಗಿರ್ಬೋದು, ಅಥವಾ ಕ್ಯಾನ್ಸಲ್ ಆಗಿರ್ಬೋದು, ಈ ವರ್ಷದಲ್ಲಿ ವಿವಾಹ ಯೋಗ ಇದೆಯೋ ಇಲ್ಲವೋ ಅನ್ನುವಂಥ ಸಂದರ್ಭಗಳಿಗೆ ಎಗೈನ್ ಅಕ್ಟೋಬರ್ ನಂತರ ಗುರು ಸಪ್ತಮ ಸ್ಥಾನಕ್ಕೆ ಬಂದಿರೋದ ಮೇಲೆ ಆಲ್ಮೋಸ್ಟ್ 99% ನಿಮಗೆ ವಿವಾಹಗಳಿಗೆ ಅನುಕೂಲ ಇರುತ್ತೆ. ಎಗೈನ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವಂತಹ ನವಾಂಶ ಆಗಿರ್ಬೋದು, ನಿಮ್ಮ ಪರ್ಸನಲ್ ಚಾರ್ಟ್ ಆಗಿರ್ಬೋದು, ಒಂದು ಸರಿ ಅನುಭವಸ್ಥರಾಗಿರುವಂತಹ ಜ್ಯೋತಿಷ್ಯರ ಸಮ್ಮುಖದಲ್ಲಿ ಪರಿಶೀಲನೆ ಮಾಡಿಸ್ಕೊಂಡ್ರೆ ಅಗೈನ್ ಈ ವರ್ಷ ಯಾವ ರೀತಿ ಇದೆ ಗೋಚಾರದಿಂದ ನೋಡಿದ್ರೆ ಎಕ್ಸಲೆಂಟಾಗಿ ಅಕ್ಟೋಬರ್ ನಂತರ ವಿವಾಹಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಏನಾದರೂ ಅಸಂತೃಪ್ತಿ, ವೈವಾಹಿಕ ಜೀವನದಲ್ಲಿ ಏನಾದರೂ ಏರುಪೇರುಗಳು, ಕನ್ಫ್ಯೂಷನ್ಸ್, ಒಂದು ರೀತಿ ವಾಗ್ವಿವಾದಗಳು, ಅಪಾರ್ಥಗಳು ಕೂಡ್ಕೊಂಡಿದ್ರು ಕೂಡ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ. ಇನ್ನು ಪಾಲುದಾರಿಕೆ ಸ್ಥಾನನೂ ಅಂತ ಹೇಳ್ತೀವಿ. ವ್ಯಾಪಾರಗಳಲ್ಲಿ ಲಾಭ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಅನುಕೂಲವಾಗಿರುತ್ತೆ. ಮ್ಯಾರಿಟಲ್ ಅಂದರೆ ಇಲ್ಲಿ ಇನ್ನೊಂದು ಮುಖ್ಯವಾಗಿರುವಂತಹ ಒಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಪರ್ಟಿಕ್ಯುಲರಾಗಿ ನಿಮಗೆ ಬರುವಂತಹ ಅಂದರೆ ನೀವು ಕೈ ಹಿಡಿಯುವಂತಹ ಜೀವನ ಸಂಗಾತಿಯಿಂದ ಸಪ್ತಮ ಸ್ಥಾನಕ್ಕೆ ಗುರು ಬಂದ ಮೇಲೆ ವಿವಾಹ, ಉತ್ತಮ ಸಂಗಾತಿಯ ಜೊತೆನೇ ನಿಮ್ಮ ವಿವಾಹವೂ ಆಗುತ್ತೆ, ಅವರ ಮೂಲಕ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗಿರುತ್ತೆ. ಅದು ಫಿನಾನ್ಷಿಯಲಿ ಆಗಿರ್ಬೋದು, ಪ್ರೀತಿ ಪ್ರೇಮ ಸಂಬಂಧಗಳಾಗಿರ್ಬೋದು, ಕೌಟುಂಬಿಕ ವಿಷಯಗಳಾಗಿರ್ಬೋದು, ಪ್ರೊಫೆಷ್ನಲ್ ರಿಲೇಟೆಡ್ ವಿಷಯಗಳಾಗಿರ್ಬೋದು. ಅವರ ಕೆಲವೊಂದು ಜನ ಕಾಲ್ಗುಣ ಅಂತ ಹೇಳ್ತಾ ಇರ್ತಾರೆ ಹಳೆ ಕಾಲದಿಂದ. ಸೊ ಅವರು ಬಂದ ಮೇಲೆ ಅಂದರೆ ವಿವಾಹದ ನಂತರ ಈ ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಜೀವನ ಸಂಗಾತಿಯ ಮುಖಾಂತರ ಅನೇಕ
ಲಾಭಗಳನ್ನು ಅದೃಷ್ಟವನ್ನು ನೋಡುವಂತಹ ಸಾಧ್ಯತೆಯು ದ್ವಿತೀಯಾರ್ಥದಲ್ಲಿ ಇರುತ್ತೆ. ಇದನ್ನು ಕಾಲ್ಗುಣ ಅಂತ ಅಂದ್ಕೊಂಡ್ರೂ ಓಕೆ, ಅಥವಾ ನೀವು ಪಡೆದಿರುವಂತಹ ಸಂಗಾತಿಯ ಅದೃಷ್ಟವನ್ನು ಅಂದ್ಕೊಂಡ್ರೂ ಓಕೆ. ಬಟ್ ಅದಕ್ಕೂ ನೀವು ಯಾವುದಕ್ಕೂ ಕಂಪ್ಯಾಟಿಬಿಲಿಟಿ ನೋಡಿಕೊಂಡು ಮದುವೆ ಮಾಡ್ಕೊಳ್ಳೋದು, ಅಂದರೆ ನಿಮ್ಮ ಜಾತಕ, ನಿಮ್ಮ ಸಂಗಾತಿಯ ಜಾತಕವನ್ನು ಕಂಪ್ಯಾಟಿಬಿಲಿಟಿ ನೋಡಿಕೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ. ಇನ್ನು ಪ್ರಾಪರ್ಟೀಸ್ ಯಾವ ರೀತಿ ಇರುತ್ತೆ, ಪ್ರಾಪರ್ಟೀಸು, ಶೇರಿಂಗು, ವೆಹಿಕಲ್ಸು ಏನಾದರೂ ಕೊಳ್ಳುವಂತಹ ಶಕ್ತಿ ಇದೆಯಾ ಅಂದರೆ ಎಸ್, ಆ ರೀತಿ ವಿಷಯಗಳು, ಆ ರೀತಿ ಸೆಟಲ್ಮೆಂಟ್ಸು, ಭೂಮಿಗೆ ಸಂಬಂಧಪಟ್ಟಿರುವಂಥ ವಿವಾದಗಳು ಎಲ್ಲವೂ ಕೂಡ ನವಂಬರ್ 5 ಒಳಗಡೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಇಲ್ಲಿ ರಾಶಿಯಲ್ಲಿರುವಂತಹ ರಾಹು ವ್ಯಯಸ್ಥಾನಕ್ಕೆ ರಿಟರ್ನ್, ಅಂದರೆ ವಕ್ರಗಮನ ಸಂಚಾರದಿಂದ ಅವರು ರಿಟರ್ನ್ ಪ್ರಯಾಣ ಮಾಡ್ತಾರೆ. ರಾಹು ವ್ಯಯಸ್ಥಾನದಲ್ಲಿದ್ದಾಗ ಕೆಲವೊಂದು ಬಾರಿ ಗೊತ್ತಿದ್ದು ಕೂಡ ಮೋಸ ಹೋಗಲಿಕ್ಕೆ, ಹಣಕಾಸಿನ ವಿಷಯಗಳಲ್ಲಿ ನಷ್ಟ ಆಗಲಿಕ್ಕೆ, ಅಥವಾ ಡಿಫೆಕ್ಟ್ ಇರುವಂಥದ್ದು, ಅಂದರೆ ವಿವಾದಗಳಲ್ಲಿರುವಂತಹ ಆಸ್ತಿಗಳ, ವಾಹನ ಆಗಿರ್ಬೋದು, ಪ್ರಾಪರ್ಟಿ ಆಗಿರಬಹುದು, ಈ ರೀತಿ ದೋಷಗಳಿರುವಂತಹ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥದ್ದು, ಅದರಿಂದ ಹಣಕಾಸಿನ ನಷ್ಟವಾಗುವಂಥದ್ದು ಆಗ್ತಾ ಇರೋದ್ರಿಂದ ನವಂಬರ್ 5 ಒಳಗಡೆ ನೀವೇನಾದರೂ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ವಾಹನ ವೆಹಿಕಲ್ ತಗೋಬೇಕು ಅಂದ್ಕೊಂಡಿದ್ದೀರಿ ಅಂದ್ರೂ ಕೂಡ ಈ ಡಿಸೆಂಬರ್ 5 ಒಳಗಡೆ ಮಾಡಿಕೊಳ್ಳಿ. ಇನ್ನು ಇಲ್ಲ ನನಗೆ ಮೇಜರಾಗಿ ಡೆಸಿಷನ್ ತಗೋಬೇಕು, ಅಥವಾ 2027ಗೆ ನಾನು ಎಕ್ಸಲೆಂಟಾಗಿ ನಾನು ಇನ್ನು ಅಗೇನ್ ಅವರು ರಾಶಿ ಬದಲಾವಣೆ ಆದಮೇಲೆ ರಾಹು ಅಗೇನ್ 1.5 ಇಯರ್ ಇರ್ತಾರೆ ವ್ಯಯಸ್ಥಾನದಲ್ಲಿ. ರಾಹು ಇಲ್ಲಿಯವರೆಗೂ ರಾಹು ಲಾಟ್ ಆಫ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ, ಬಿಕಾಸ್ ರಾಶಿಯಲ್ಲೇ ಇದ್ದರು. ಡಿಸೆಂಬರ್ 5ರಿಂದ ವ್ಯಯಸ್ಥಾನಕ್ಕೆ ಬರ್ತಾರೆ. ವ್ಯಯಸ್ಥಾನಕ್ಕೆ ಬಂದಾಗ ಅನಾವಶ್ಯಕವಾಗಿರುವಂತಹ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿ, ಒಂದು ಆಶೆಯನ್ನು ತೋರಿಸಿ, ಅದಕ್ಕೋಸ್ಕರ ನಾವು ಹಣ ಲಾಸ್ ಅಥವಾ ಸಾಲಗಳ ಮಾಡ್ಕೊಂಡಾದ್ರೂ ಸರಿ ಆ ವಿಷಯವನ್ನು ಪಡಿಬೇಕು. ಬೇರೆಯವರು ಯಾರೋ ಸಕ್ಸಸ್ ಆಗಿರ್ತಾರೆ, ನಾನು ಆ ಪ್ರಯತ್ನ ಮಾಡ್ತೀನಿ, ಒಂಥರ ಇಲ್ಯೂಷನೇಷನ್, ಒಂದು ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಆ ರೀತಿ ಮಾಡಬೇಕಂದ್ರೂ ಅನುಭವಜ್ಞರ ಸಲಹೆಗಳು ತಗೊಂಡು, ಅಥವಾ ಅದರಲ್ಲಿ ಕಂಪ್ಲೀಟ್ ಪರಿಶೋಧನೆಯನ್ನು ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಡಿಸೆಂಬರ್ 5 ನಂತರ ಒಳ್ಳೆಯದು. ಇನ್ನು ಪರ್ಟಿಕ್ಯುಲರಾಗಿ 6ನೇ ಮನೆಯಲ್ಲಿ ಗುರು ಈಗಿರೋದ್ರಿಂದ ಈಗ ಅಕ್ಟೋಬರ್ ಕೊನೆಯವರೆಗೂ ಕೂಡ ಸ್ವಲ್ಪ ಆರೋಗ್ಯ ವಿಷಯಗಳಲ್ಲಾಗಿರ್ಬೋದು, ಅಥವಾ ಡಿಸೆಂಬರ್ 5ರಿಂದ ಪರ್ಟಿಕ್ಯುಲರ್ ರಾಹು ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಓವರ್ ಆ್ಯಕ್ಟಿವ್ ಆಗಿ ಹೈಪರ್ ಆ್ಯಕ್ಟಿವ್ ಆಗಿರ್ತೀರ. ಜಾಸ್ತಿ ಟೈಮ್ ವಿಪರೀತವಾಗಿರುವಂತಹ ಯೋಚನೆಗಳು, ಪ್ರತಿ ಚಿಕ್ಕ ವಿಷಯಕ್ಕೂ ಕೂಡ ಅತಿಯಾಗಿ ಪ್ರತಿಸ್ಪಂದಿಸೋದು, ಈ ರೀತಿ ವಿಷಯಗಳಿಂದ ಸ್ವಲ್ಪ ನಿದ್ದೆ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಇರುತ್ತೆ. ಅಂದರೆ ರಾತ್ರಿ ಲೇಟಾಗಿ ನಿದ್ದೆ ಮಾಡೋದು, ಬೆಳಗ್ಗೆ ಜಾಸ್ತಿ ನಿದ್ದೆ ಮಾಡೋದು, ಹಗಲು ನಿದ್ದೆ ಜಾಸ್ತಿ ಮಾಡೋದು, ಈ ರೀತಿ ವಿಷಯಗಳಿಂದ ಬಂದಿರುವಂಥ ಅವಕಾಶಗಳನ್ನು ಕಳ್ಕೊಳ್ಳೋದು, ಡೈಜೆಷನ್ ಪ್ರಾಬ್ಲಮ್ಸ್ ಆಗೋದಾಗಿರಬಹುದು. ಈ ಟೈಮಲ್ಲಿ ಪರ್ಟಿಕ್ಯುಲರ್ ಓವರ್ ಸ್ಟ್ರೆಸ್ ಇದ್ದಾಗ ಜಾಸ್ತಿ ಆಹಾರ ತಗೊಳ್ತಾ ಇರ್ತೀವಿ, ಅದರಿಂದ ಓವರ್ ವೆಯ್ಟ್ ಗೈನ್ ಆಗೋದು, ತೂಕ ಜಾಸ್ತಿ ಆಗೋದು. ಸೊ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಮೇಲೇನೋ, ನಿಮ್ಮ ಆಹಾರ ನಿಯಮಗಳ ಮೇಲೆಯೋ, ಅಥವಾ ನೀವು ವಿಶ್ರಾಂತಿ ತಗೊಳ್ಳುವಂತಹ ವಿಶ್ರಾಂತಿಯ ಈ ವಿಷಯಗಳ ಮೇಲೆ ನೀವು ಕಂಪಲ್ಸರಿ ಫೋಕಸ್ಡ್ ಆಗಿದ್ದರೆ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ. ಸೊ ಆಗಿರೋದ್ರಿಂದ ಮೇಯ್ನಾಗಿ ಈ ಪರ್ಟಿಕ್ಯುಲರ್ ಆಗಿ ಈ ನಿದ್ದೆ, ವಿಶ್ರಾಂತಿ ತಗೊಳ್ಳುವಂಥ ಆಹಾರ ವಿಷಯಗಳಲ್ಲಿ ಜಾಗರೂಕರಾಗಿದ್ದರೆ ದ್ವಿತೀಯಾರ್ಥದಲ್ಲಿ ಆರೋಗ್ಯವು ಕೂಡ ಅದ್ಭುತವಾಗಿರುತ್ತೆ. ಸೊ ನೋಡಿದ್ದೀರಲ್ವ, ಅಂದರೆ ಜುಲೈಯಿಂದ ಡಿಸೆಂಬರ್ವರೆಗೆ ಕೂಡ ಕುಂಭರಾಶಿಯವರೆಗೆ ಫಸ್ಟ್ ಆಫಲ್ಲಿರುವಂತಹ ಪ್ರಯತ್ನಗಳೇ ಆ ರೀತಿ ನೆಗೆಟಿವ್ ಆಸ್ಪೆಕ್ಟ್ಸ್ ಇರುತ್ತೆ. ಯಾಕಂದರೆ ಅಲ್ಲಿ ಯಾವುದೇ ದೀರ್ಘ ಸಂಚಾರ ಗ್ರಹ ಅನುಕೂಲ ಇರಲಿಲ್ಲ, ಅಥವಾ ಮಾಸಾದಿಗಳಲ್ಲಿ ಈ ರವಿನ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಈ ರವಿ ಗ್ರಹ ಪ್ರತಿ ಮಾಸದಲ್ಲಿ 15ನೇ ತಾರೀಕಿಂದ 15ನೇ ತಾರೀಕಿಗೆ ರವಿ ಸ್ಥಾನ ಬದಲಾಗ್ತಾ ಇರುತ್ತೆ. ಸೊ ಇಲ್ಲಿಯವರೆಗೂ ಕೂಡ ನಿಮ್ಮ ತಾಳ್ಮೆಗೆ ಪರೀಕ್ಷೆ, ಅಥವಾ ನಿಮ್ಮ ಜೀವನದಲ್ಲಿ ಗ್ರೋತ್ ಇಲ್ಲ, ಅಭಿವೃದ್ಧಿ ಇಲ್ಲ, ಕೆಲಸಗಳು ಮುಂದಕ್ಕೆ ಸಾಗ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳಿಗೆ ಈ ದ್ವಿತೀಯಾರ್ಥದಲ್ಲಿ ಎಸ್ ದೆರ್ ವಿಲ್ ಬಿ ಎ ಚಾನ್ಸ್ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಯಶಸ್ಸಿನ ಕಡೆಗೆ ಹೆಜ್ಜೆಗಳು ಹಾಕೋದಕ್ಕೆ, ಅಥವಾ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನ ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ, ಆ ಸರ್ವೇಶ್ವರನ, ಪರಮೇಶ್ವರನ ಆಶೀರ್ವಾದ, ಶ್ರೀ ಗುರುರಾಯರ ಆಶೀರ್ವಾದ ಈ ನಮ್ಮ ಕುಂಭರಾಶಿಯವರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ